ಇದೆ, ದಯಮಾಡಿ ಸಹಕರಿಸಬೇಕು. 5 ಜನ ಮಹಿಳೆಯರು ಬಾಮ ಬಾಬಾ. ಈ ಕಾರ್ಯಕ್ರಮಕ್ಕೆ ನೆಚ್ಚಿನ ನಾಯಕರಂತ KH ಮುನಿಯಪ್ಪ ಸಾಹೇಬರು ಚಾಲನೆ ನೀಡ್ತಾ ಇದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆಯೊಂದಿಗೆ. ಇದೊಂದು ವಿಶೇಷ ಕಾರ್ಯಕ್ರಮ, ತೀರೆ ವಿಚಾರಣೆ ಮಾಡುವಂತಹ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ದೇವನಹಳ್ಳಿ ವಿಜಯಪುರ ಬ್ಲಾಕ್ ಯು ಕಾಂಗ್ರೆಸ್ನ ಅಧ್ಯಕ್ಷರಂತಹ ಚಂದ್ರ ಅವರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಮಾನ್ಯ ಸಚಿವರಿಗೆ ಅನ್ಯ ಕಾರ್ಯಕ್ರಮ ಇರೋದ್ರಿಂದ ತೆರಳುತ್ತಾ ಇದ್ದಾರೆ. ಸರಿಪಡಿ ನಮ್ಮ ರಾಜ್ಯದ ಜನಪ್ರಿಯ ಸಚಿವರಾದ KH ಮುನಿಯಪ್ಪ ಸಾಹೇಬ್ ನೋಡ್ತಾ ಇದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಜನಪ್ರಿಯ ಶಾಸಕರು ದೇವನಹಳ್ಳಿ ಅಭಿವೃದ್ಧಿ ಅಧಿಕಾರಿಗಳು ಅವ್ರಿಗೆಲ್ಲ ಜೋರ ಚಪ್ಪಾಳೆಯೊಂದಿಗೆ ತಿಳ್ಕೊಡುಗೆ ಕೊಡಬೇಕು. ಮತ್ತು ಗಲಾಟೆ ಮಾಡಬಾರದು. ಕುತ್ಕೊಳ್ಳಿ, ಕಾರ್ಯಕ್ರಮ ಮುಂದುವರಿತದೆ. ಕುತ್ಕೊಳ್ಳಿ. ಅದೇ ರೀತಿ ನಮ್ಮ ಶಾಂತಣ್ಣವ್ರಿಗೂ ಸಹ ಕುತ್ಕೊಳ್ಳಿ. ಎಲ್ಲರೂ ಧನ್ಯವಾದ. ಹೊಸ ತಿಲಕವ ತಿಟ್ಟಿದವೋ ವೀರರೇ, ಕದನದಲ್ಲಿ ಅಮರರಾದ ಶೂರರೇ, ಈಗ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ಹೊಸ ತಿಲಕವ ತಿಟ್ಟಿದವೋ ವೀರರೇ, ಕದನದಲ್ಲಿ ಅಮರರಾದ ಶೂರರೇ. ಇತಿಹಾಸಕ್ಕೆ ಹೊಸ ತಿಲಕವ ತಿಟ್ಟಿದವೋ ವೀರರೇ, ಕದನದಲ್ಲಿ ಅಮರರಾದ ಶೂರರೇ. ಇದೇ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಇದೇ ನಿಮಗೆ ನಮ್ಮ ಈ ಸಲಾಮುಗಳು. ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ
ವೇದಿಕೆ ಮೇಲೆಲ್ಲ ದಯವಿಟ್ಟು ಕುತ್ಕೊಂಡ್ರೆ ಇಲ್ಲ ಹಿಂದೆ ಹೋಗ್ಬಿಡಿ. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ದಯಮಾಡಿ ಪೊಲೀಸ್ ಇಲಾಖೆಯವರು ತಳ್ಳಾಟ ಜಾಸ್ತಿ ಆಗ್ತಿದೆ, ಮಕ್ಕಳು ವಿದ್ಯಾರ್ಥಿಗಳು ಜಾಸ್ತಿ ಜನ ಇದ್ದಾರೆ. ದಯಮಾಡಿ ಪೊಲೀಸ್ ಇಲಾಖೆಯವರು ಬನ್ನಿ ಸರ್, ದಯಮಾಡಿ ಅವ್ರನ್ನ ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಮತ್ತೆ ನಮ್ಮ ಕಲಾವಿದರು ಪಾಪ ನಮ್ಮ ಅರುಣ್ ಎಲ್ಲರೂ ಗೊತ್ತಿರೋರು ಅವಾಗ ಹಾಡು ಹೇಳಿದ್ರು, ಮಸ್ತಾಗಿ ಆಡೋದ್ರು, ತುಂಬಾ ಖುಷಿ ಆಗೋಯ್ತು ನನಗೆ. ಫುಲ್ ಜೋಶ್ ಇರಬೇಕು. ಅಂಬೇಡ್ಕರ್ ಅವ್ರ ಸಾಂಗ್ ಆಡ್ತಾ ಇದೀವಿ ಅಂದ್ರೆ ನಮಗೆ ಮೈ ಕೂದಲೆಲ್ಲ ನಿಂತ್ಕೊಂತ ಹೆಣ್ಮಕ್ಳು ಆಡಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಇದ್ರ ಜೊತೆಗೆ ನಮ್ಗೆ ಸೆಕ್ಯೂರಿಟಿ ಕೊಟ್ಟಂತಹ ಪೊಲೀಸ್ನವ್ರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋಂಥ ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಹಿರಿಯರಿಗೆ, ದೊಡ್ಡವ್ರಿಗೆ, ನಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇವತ್ತಿನ ದಿನ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಅನಾವರಣ ಕಾರ್ಯಕ್ರಮ ಐತಿ. ಈ ಸ್ಟ್ಯಾಚ್ಯೂ ಈ ತರ ನಿಂತ್ಕೊಂಡಿರೋದು ನೀವು ನೋಡಿದ್ರಾ ರೀ? ಅಂಬೇಡ್ಕರ್ ಅವ್ರ ಪ್ರತಿಮೆ ಯಾವ ತರ ಐತೆ? ಕೈ ಯಾವ ತರ ತೋರಿಸಿದ್ದಾರೆ ಅಂಬೇಡ್ಕರ್ ಅವರು? ಈ ತರ ಕೈ ತೋರಿಸಿದ್ದಾರೆ. ಆ ಒಂದು ಫೋಟೋ ಇವತ್ತು ಪ್ರಪಂಚದಾದ್ಯಂತ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಪ್ರತಿಮೆಗಳು ಅತಿ ಹೆಚ್ಚಾಗೈತಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಪ್ರತಿಮೆ. ಅವರು ಬಿಟ್ಟರೆ ಬೇರೆ ಯಾವ ಪ್ರತಿಮೆಗಳು ಪ್ರಪಂಚದುದ್ದಕ್ಕೂ ಯಾವ ದೇವ್ರಿಗೂ ಇಲ್ಲ. ಅಂದ್ರೆ ಎಲ್ಲಾ ದೇವರಿಗಿಂತ ಗ್ರೇಟೆಸ್ಟ್ ಪರ್ಸನ್ ನಮ್ಮ ಅಂಬೇಡ್ಕರ್ ಅವರು. ಮಹಾರಾಜ ಆಗ್ಬೋದು, ಎಂತ ವ್ಯಕ್ತಿಯನ್ನ ಆಗ್ಬೋದು, ಯಾರೇ ತಪ್ಪು ಮಾಡಿದ್ರು ಸಮಾನ ಶಿಕ್ಷೆ ಜಾರಿ ಆಗುವಂತಹ ಒಂದು ಸಂವಿಧಾನ ಪ್ರಪಂಚದಾದ್ಯಂತ ಯಾವ್ದಾದ್ರು ಐತಂದ್ರೆ ಅದು ಭಾರತ ದೇಶದ ಸಂವಿಧಾನ. ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕೊಟ್ಟಿರುವಂತ ಸಂವಿಧಾನ ಇದು ಭಾರತ ದೇಶದ ಸಂವಿಧಾನನೇ ಎಲ್ಲಾ ದೇಶಗಳ ಸಂವಿಧಾನಕ್ಕಿಂತ ಶ್ರೇಷ್ಠವಾದಂತ ಸಂವಿಧಾನ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಅವತ್ತು ಈ ತರ ಕೈ ತೋರಿಸ್ತಾರೆ. ಪ್ರೆಸ್ನವ್ರಿಗೆ ಹೇಳ್ಕೊಂಡು ಈ ತರ ಕೈ ತೋರಿಸ್ತಾರಲ್ಲ, ಅಲ್ಲಿ ಕ್ಲಿಕ್ ಆಗುವಂತ ಫೋಟೋ ಇವತ್ತು ಪ್ರತಿ ಮಡಕಲ್ಲೇ ಅಂಬೇಡ್ಕರ್ ಅವರು ರಾರಾಜಿಸ್ತಾ ಇರಂತಹ ಫೋಟೋ. ಇವತ್ತು ನೀವು ಮಕ್ಕಳೆಲ್ಲ ಕೇಳಿಸ್ಕೊಬೇಕು. ಮಕ್ಕಳು ರೀ ಇಲ್ಲಿ ಕೇಳಿಸ್ಕೊಂತಾರೆ ಬಿಡು, ಇಲ್ಲಿ ಕೇಳಿಸ್ಕೊಳ್ರಿ ಮಕ್ಕಳೆಲ್ಲ. ಇವತ್ತು ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ನಾವು ಇಲ್ಲಿ ಮಾಡಿಸಿ ನಿಮ್ಮನ್ನೆಲ್ಲ ಕರೆಸಿ ಪುಸ್ತಕ, ಪೆನ್ನು ಎಲ್ಲ ಕೊಡೋದಕ್ಕೆ ಕಾರಣ ಏನ್ ಗೊತ್ತಾ? ಅಂಬೇಡ್ಕರ್ ಅವರು ಈ ಪ್ರಪಂಚದಲ್ಲಿ